ಸನ್ಸ್ಕ್ರೀನ್ ಜಗ್ಗ ಹಚ್ಕೊಂಡಿ ನಾವು ಆಲ್ರೆಡಿ SPF 900 ಟೈಮ್ ಮಾಡೋದು ಪಕ್ಕ 420 ಶ್ರೇಯ ಅವ್ರೆ ಈಶ್ವರ್ ಶ್ರೇಯಾ ಅವ್ರೆ ಎಲ್ಲ ಖುದ್ದಾಗಿ ನಾವು ಫೋರ್ಸ್ ಮಾಡಿಲ್ಲ ಅಂಡ್ ನನಗೆ ಫೋರ್ಸ್ ಮಾಡಾಳ ಶಟ್ ಅಪ್ ಇಲ್ಲ ನಾನಂತರೂ ಏನು ಮಾಡಂಗಿಲ್ಲ ಎಲ್ಲ ಮಾಡಾಳ ಮತ್ತೆ ಬಂದು ನಾವು ಇವತ್ತು ನೆಕ್ಸ್ಟ್ ಲೊಕೇಶನ್ಗೆ ಹೊಂಟೇವಿ ನಾವು ಇವತ್ತು ಎಲಿಫೆಂಟಾ ಬೀಚಿಗೆ ಹೊಂಟೇವಿ ಎಲಿಫೆಂಟ್ ಬೀಚ್ ಹೆಸರು ಎದಕ್ಕೆ ಬಂದಿದ್ದು ಗೊತ್ತಾ ಇಲ್ಲ ನಾನು ಸಹ ಏನು ಕೇಳಿದೆ ನಾನು ಶೇಪ್ ಅಂದ್ಕೊಂಡಿದ್ದೆ ಶೇಪಲ್ ಅಂತ ಅಲ್ಲಿ ಎಲಿಫೆಂಟ್ ಅದಾವೇನಾ ಈಗ ಅದ್ರಲ್ಲಿ ಗೊತ್ತಿಲ್ಲ ಜನರಲಿ ಎಲಿಫೆಂಟ್ಸ್ ಸ್ವಿಮ್ ಮಾಡ್ತಿದ್ದು ಪೂರಾ ಹೌದಾ ನಾ ಶಾಕ್ ಆಗ್ಬಿಟ್ಟಿನಿ ಓ ಪಿಕ್ಚರ್ ಮಾಡ್ಕೊಳಕ್ಕಾಗಿಲ್ಲ ನಂಗೆ ಎಲಿಫೆಂಟ್ಸ್ ಮಾಡ್ತಾವ ಗೊತ್ತಿಲ್ಲ ನೀರು ಮಾಡ್ತಾವ ಆಮೇಲೆ ನನ್ನ ತಲೆ ಬೀಚಿಂದ ಬಂದಿಲ್ಲ ಹಂಗ ಅಲ್ಲ ಮತ್ತೀಗ ಇಲ್ಲಿ ಪಾಪ ಇಲ್ಲಿ ಇರೋ ಎಲಿಫೆಂಟ್ಸ್ ರಿವರ್ಸ್ ಹೆಂಗ್ ಹುಡುಕ್ತಾವ ಹೆಂಗ್ ಬಂದ ಎಲಿಫೆಂಟ್ಸ್ ಐಲ್ಯಾಂಡ್ ಮೇಲೆ ಹೆಂಗ್ ಬಂದಾವ ಅಂತಂದ್ರೆ ಮಾಡ್ಕೊಂಡು ಓಕೆ ಎಲಿಫೆಂಟಾ ಬೀಚ್ ಗೊತ್ತಿಲ್ಲ ನಿಂಗೆ ನೈಸ್ ಇದು ಕರೆ ಸ್ಟೋರಿ ಹೌದಾ ನಂಗೆ ಗೊತ್ತಿಲ್ಲ ಆಕ್ಚುಲಿ ನಂಗೆ ಈಗ ಗೊತ್ತಾಯ್ತು ಅಂದ್ರೆ ಬಂದಲ್ಲಿ ಗೊತ್ತಿಲ್ಲ ಅಂದ್ರೆ ಸ್ವಿಮ್ ಮಾಡ್ತಿದ್ವಿ ಅಂತಲ್ಲ ಸಿಕ್ಕಾಪಟ್ಟೆ ಅದಕ್ಕೆ ಎಲಿಫೆಂಟ್ ಬೀಚ್ ನೈಸ್ ಆ ಪ್ಲೇಸ್ ಒಳಗ ಆ ಐಲ್ಯಾಂಡ್ ಒಳಗೆ ಇರ್ಬೋದು ಸೊ ಅದು ಇದು ಐಲ್ಯಾಂಡ್ ಒಳಗೆ ಇತ್ತಂತ ಅನ್ಕೊಂಡಿದ್ವಿ ಬಟ್ ಈ ಐಲ್ಯಾಂಡ್ ಒಳಗೆ ಇಲ್ಲದು ಅದೊಂದು ಬೋಟ್ ಒಳಗ ಹೋಗ್ಬೇಕು ಅಲ್ಲಿ ನಾವು ಬೆದವೆ ಎಲಿಫೆಂಟ್ ಬೀಚ್ ಆ ಸರಿ ಹಿಂದೆ ಐತಂತ ಸೊ ನಾವು ಇಲ್ಲಿಂದ ಒಂದು ಬೋಟ್ ತೊಗೊಂಡು ಅಲ್ಲಿ ಹೋಗಿ ಅಲ್ಲಿ ರೈಡ್ ಮಾಡ್ಕೊಂಡ್ ಬರೋದು ಫುಲ್ ಎಕ್ಸೈಟೆಡ್ ಇದ್ದೀನಿ ಯಾಕಂದ್ರೆ ನಾನು ನೀರ್ ಮನುಷ್ಯ ಅಲ್ಲ ಈಗಿನ ವಾಟರ್ ಮನುಷ್ಯ ಅಲ್ಲ ಇಬ್ರು ಫಸ್ಟ್ ಟೈಮ್ ಅಂತೀವಿ ಅದು ಡೀಪ್ ಸಿ ದೊಡ್ಡದು ಹೆಂಗೆ ಬೇಕಾಗುತ್ತ ನನ್ನ ಔಟ್ಫಿಟ್ ಚೆಕ್ ಮಾಡೋಣ ಔಟ್ಫಿಟ್ ಚೆಕ್ ಡೆಕತ್ಲಾನ್ 200 ರೂಪಾಯಿ ಚಡ್ಡಿ ಶರ್ಟು ಲೈಮ್ ರೋಡ್ 100 ರೂಪಾಯಿ ಟಪ್ಗಿನ ಕಾಸ್ಟ್ ಇದೆ ಆಕ್ಚುಲಿ 300 ರೂಪಾಯಿ ಬ್ಯಾಗ್ 100 ರೂಪಾಯಿ ಫ್ರಮ್ ಜುಡಿಯೋ 200 ರೂಪಾಯಿ ಫ್ರಮ್ ಜುಡಿಯೋ 100 ರೂಪಾಯಿ ವಿಶಾಲ್ ಮೆಗಾ ಮಾರ್ಟ್ ಚಪ್ಪಲ್ ಲೆಟ್ಸ್ ಗೋ ವಾಚ್ ಸ್ವಲ್ಪ ಅಷ್ಟೇ ಇದೆ 5-600 ರೂಪಾಯಿ ಇದೆ ಆದ್ರೆ ಇವ್ರು ಬೀಚಿಗೆ ವಾಚ್ ಕಟ್ಕೊಂಡ್ ಬಂದಾರ ನಾಟ್ ಅಂಡರ್ ಟೈಮ್ ಬೇಕಾಗತ್ತೋ ಟೈಮ್ ಅನ್ನೋದು ಯಾರಿಗೂ ನಿಲ್ಲಲ್ಲ ಗೊತ್ತಾ ನಿಂಗೆ ಟೈಮ್ ಅನ್ನೋದು ಪಕ್ಕ 420 ಶ್ರೇಯ ಅವ್ರೆ ಈಶ್ವರ್ ಶ್ರೇಯಾ ಅವ್ರೆ ಏನ್ ವ್ಯೂ ಬ್ಲೂ ವಾಟರ್ ಲಿಟ್ರಲಿ ಆಮೇಲೆ ಇಲ್ಲಿ ಜಂಪಿಂಗ್ ಬ್ರಿಡ್ಜ್ ಐತಿ ಇಲ್ಲಿ ಅಯ್ಯೋ ಮಜಾ ಬರ ಫುಲ್ ಬಿಸಿಲು ಐತಿ ಸನ್ಸ್ಕ್ರೀನ್ ಜಗ್ಗ ಹಚ್ಕೊಂಡಿ ನಾವು ಆಲ್ರೆಡಿ SPF 900 ಅಲ್ಲ SPF 60 ಹಾಕೊಂಡಿವಿ ನಾನ್ ಕೂಡ ಎಕ್ಸೈಟೆಡ್ ಅದೀನಿ ಈಗ ನೀರ ಮುಳುಗಾಕ ಡೇ 2 ನಮಗೆ ಭಾಳ ವ್ಲಾಗ್ ಮಾಡಕ್ ಆಗಿಲ್ಲ ಎದಕ್ಕಂದ್ರೆ ಹ್ಯಾವ್ಲಾಕ್ ಐಲ್ಯಾಂಡ್ ಒಳಗ ಎಲಿಫೆಂಟ್ ಬೀಚ್ ಕರ್ಕೊಂಡು ಹೋದ್ಮೇಲೆ ಡ್ರೆಸ್ ಎಲ್ಲ ಲಾಕರ್ ರೂಮ್ ಇಡ್ಬೇಕಾಗತಿ ಮೊಬೈಲ್ ಹಿಡ್ಕೊಂಡು ಅಡ್ಡಾಡಕ್ ಬರಂಗಿಲ್ಲ ಅದಕ್ಕೆ ನೀರ್ ವಾಟರ್ ಸ್ಪೋರ್ಟ್ಸ್ ಆಡ್ತೀವಲ್ಲ ಅದ್ರ ಸಂಬಂಧ ಅಲ್ಲಿ ಹೋಗೋದ ಆಕ್ಚುಲಿ ವಾಟರ್ ಸ್ಪೋರ್ಟ್ಸ್ ಆಡಾಕ ಅಂತಂದ್ ಹೇಳಿ ಬೇರೆ ಏನಲ್ಲೇನ್ ಸೈಡ್ ಸಿಂಗಿಲ್ಲ ಅಲ್ಲಿ ಬರೀ ಲಿಟರಲಿ ನೀವು ವಾಟರ್ ಇಡಾಕ ಅಲ್ಲಿ ಹೋಗೋದು ಅಷ್ಟ ಅಲ್ಲಿ ಬಿಟ್ಟು ಬೇರೆ ಇಲ್ಲ ಸೊ ಏನ್ ಬ್ಯೂಟಿಫುಲ್ ಅದು ಹೆಂಗೈತೆ ಸ್ವಲ್ಪ ರಿಮೋಟ್ ಐತೆ ಅದ್ರಲ್ಲೇ ಫಾರೆಸ್ಟ್ ಒಳಗೆಲ್ಲ ಅಲೋ ಮಾಡಂಗಿಲ್ಲ ಸೊ ಬರೀ ಬೀಚ್ ಪಾರ್ಟ್ ಅಷ್ಟೇ ಓಪನ್ ಮಾಡ್ಯಾರ ಗೌರ್ಮೆಂಟ್ ಅವರು ಅದು ರೀಫ್ ಅಂದ್ರೆ ಕೋರಲ್ ರೀಫ್ ವಾಟರ್ ಇರ್ತೈತಿ ಅದು ಕನ್ನಡ ಅದು ನನಗೂ ಐಡಿಯಾ ಇಲ್ಲ ಕೋರಲ್ ರೀಫ್ ಅನ್ನ ಅಂದ್ರೆ ಅದು ದಂಡಿಗ ಐತಿ ಬಾಳ ಹತ್ರ ಐತಿ ಕೋರಲ್ ರೀಫ್ ಅದು ಮತ್ತೆ ಒಂದ ಕಡೆ ಐತಿ ಇಷ್ಟು ಒಂದ ಕಡೆ ಐತಿ ಅಷ್ಟು ಅಲ್ಲೊಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಅಂತಿಲ್ಲ ಫುಲ್ ಒಂದ ಕಡೆ ಐತಿ ಸೊ ಅದನ್ನ ಕೋರಲ್ ರೀಫ್ ಗಾರ್ಡನ್ ಅಂತಾನ ಕರಿತಾರಂತ ಅದನ್ನ ಅಲ್ಲಿ ಹೋಗಿದ್ವಿ ಅದನ್ನ ನೋಡಾಕ ಅಂತಂದ್ ಹೇಳಿ ಸೊ ನಮ್ಮ ಒಂದ್ ಪ್ಯಾಕೇಜ್ ಒಳಗ ಆಕ್ಚುಲಿ ಫಸ್ಟ್ ಅಂದ್ರೆ ನಾವು ಬೋಟ್ ತಗೊಂಡು ನಾವು ಈಗ ಹ್ಯಾವ್ಲಾಕ್ ಇನ್ ಹಾರ್ಬರ್ ಇಂದ ಎಲಿಫೆಂಟ್ ಬೀಚಿಗೆ ಹೋಗ್ತೇವಲ್ಲ ಅದ್ರೊಳಗ ಆ ಬೋಟ್ ಜೊತೆಗನ ನಮಗ ಸ್ನಾರ್ಕ್ಲಿಂಗ್ ಇಂದು ಕಾಂಪ್ಲಿಮೆಂಟರಿ ಬಂದಿರ್ತೈತಿ ಒಂದ್ 5 ನಿಮಿಷ ನಮಗಂತಲ್ಲ ಅಲ್ಲಿರೋ ಎಲ್ಲ ಸ್ನಾರ್ಕ್ಲಿಂಗ್ 5 ನಿಮಿಷ ಫ್ರೀ ಇರ್ತೈತಿ ಈಗ ಬೇರೆ ಬೇರೆ ಹೆಲ್ತ್ ಕಂಡೀಷನ್ಸ್ ಎಲ್ಲ ಇರ್ತೈತಲ್ಲ ಕೆಲವೊಬ್ರಿಗೆ ಹೈ BP ಅಸ್ತಮಾ ಎಪಿಲೆಪ್ಸಿ ಈಗ ಯಾರು ರೆಗ್ಯುಲರ್ಲಿ ಎವ್ರಿ ಡೇ ಮೆಡಿಸಿನ್ಸ್ ಮೇಲೆ ಇದ್ರಪ್ಪ ಅಂತಂದ್ರ ಅಥವಾ ಅವ್ರ ಫಿಟ್ನೆಸ್ ಅಪ್ ಟು ದಿ ಮಾರ್ಕ್ ಇಲ್ಲ ಅಂತಂದ್ರ ಅವ್ರ ಈ ಆಕ್ಟಿವಿಟೀಸ್ ಟ್ರೈನು ಮಾಡಬಾರ್ದು
ಫಸ್ಟ್ 5 ಮಿನಿಟ್ಸ್ ಅವ್ರು ನಿಮ್ಗ ಅವನ್ ಟ್ರೈ ಕೊಡ್ತಾರ ನೋಡ್ರಿ ಹಿಂಗ್ ಇರ್ತೈತಿ ಅಂತ ಜಸ್ಟ್ ಒಂದ್ ಟ್ರೇಲರ್ ಅಲ್ಲ ಟೀಸರ್ ಅದ್ರ ನಿಮ್ಗ ಆಗ್ಲಿಲ್ಲ ಅಂತಂದ್ರ ನೀವು ಮುಂದಿನ ಆಕ್ಟಿವಿಟೀಸ್ ಮಾಡಕ್ ಫಿಟ್ ಇಲ್ಲ ಅಂತ ಅರ್ಥ. ಅದಕ್ಕ ಅವ್ರ ಅದನ್ನ ಕಾಂಪ್ಲಿಮೆಂಟರಿ ಕೊಟ್ಟಾರ. ಮಾಸ್ಕ್ ಎಲ್ಲ ಹಾಕೊಂಡು ನಿಮ್ ಬ್ರೀದಿಂಗ್ ಎಲ್ಲ ನಿಮಗ ನಾರ್ಮಲಿ ನಿಮಗ್ ತಗೊಳಕ್ ಅಂತೈತೋ ಇಲ್ಲೋ ಅದನ್ನ ಮಾಡಕ್ ನೋಡ ಅಂತ. ಫಸ್ಟ್ ನಮ್ ಸ್ನಾರ್ಕ್ಲಿಂಗ್ ಅಂತಂದ್ರೆ ಸ್ಟಾರ್ಟ್ ಮಾಡಿದ್ರೆ ಅವಾಗ ಸ್ಪಾಟ್ ಹೇಳಿದ 1200 ರೂಪಾಯಿ ಪರ್ ಪರ್ಸನ್ ಕೊಡ್ರಿ, ನಿಮಗೆ ಇನ್ನು ಮುಂದೆ ಕರ್ಕೊಂಡೋಗಿ ಕೋರಲ್ ರೀಫ್ ಲೈವ್ ತೋರಿಸ್ತೀವಿ ಅಂತಂದ ಮಾಸ್ಕ್ ಹಾಕಿ. ಆತ್ ಬಿಡಪ್ಪ ಅಂತ ಓಕೆ ಅಂತಂದ್ವಿ, ಹೋದ್ವಿ ಮಜ್ಜಾ ಬರ ಅಂತ. ನಾನು ಭಾಳ ದೊಡ್ಡ ಫುಲ್ ಇದೆ ಅಂದ್ರೆ ನನಗಲ್ಲ, ಅದ ನಂಗೆ ಹೆದರಿಕೆ ಇತ್ತು, ಒಟ್ಟು ಈಗ ಸ್ವಲ್ಪ ಹೆದರ್ತಾಳ. ನಾನ್ ಆಕ್ಚುಲಿ ಯಾವಾಗ ವಾಟರ್ ಸ್ಪೋರ್ಟ್ ಮಾಡೋದಕ್ಕೆಲ್ಲ ನಾನ್ ಹೇಳ್ಬಿಟ್ಟಿದ್ವಿ ಇವ್ರೀಗ ನೋಡ್ರಿ, ನಾ ಅಲ್ಲೆಲ್ಲ ಹೋಗಿ ಸ್ಕೂಬಾ ಡೈವಿಂಗ್ ಇದು ಇವೆಲ್ಲ ಮಾಡಂಗೇ ಇಲ್ಲ ಅಂತ ಹೇಳಿದ್ದೆ. ಬೆಸ್ಟ್ ಪ್ಲಾನ್ ಹೇಳಿದ್ದೆ ಮೊದ್ಲ. ನೋಡು ಬೈ ಅಕ್ಕಿ ಅನ್ಕೊಂಡು ಡೌಟ್ ಏನು ಮಾಡೋದು, ಸ್ಕೂಬಾ ಡೈವಿಂಗ್ ಏನು ಮಾಡೋದಿದ್ರು ನಂಗಷ್ಟ ಹಾಕ, ಒಬ್ಬಂಗಷ್ಟ ಹಾಕ, ಇಬ್ರು ಮಂದಿ ಆಡ್ ಮಾಡಕ್ ಹೋಗ್ಬೇಡ ಅಂತ ಹೇಳಿದೆ. ಸೊ ಸ್ಕೂಬಾ ಡೈವಿಂಗ್ ನನ್ನ ಸಂಬಂಧ ಅವ್ರು ಮಾಡಿದ್ರು ಆಲ್ರೆಡಿ ಬುಕ್, ನಾ ಹೋಗಿದ್ದಿಲ್ಲ, ಸ್ಲಾಟ್ ಬುಕ್ ಆಗಿತ್ತು. ಸೊ ನಿನ್ನೆ ಏನಾಯ್ತು ಸ್ನಾರ್ಕ್ಲಿಂಗ್ ಎಲ್ಲ ಆದ್ಮೇಲೆ ಅವ್ರು ಕೇಳಿದ್ರೆ ಮಾಡೋಣ ಅಂತ, ಯಾಕೆ ಕೇಳಿದೆ ಮಾಡ್ತೀನವಾ ಅಂತಂದು. ನಂಗೆ ಅವ್ರ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಹೋಗಿವ್ರಿ ಹಾರ್ಬರ್ ಒಳಗನ ಎಲ್ಲಾದು ಬುಕ್ ಮಾಡೋದಿರ್ತೈತಿ ಆನ್ ದಿ ಸ್ಪಾಟ್ ಅಲ್ಲ. ಅವ್ರೆಲ್ಲ ಹೇಳ್ತಾರ ನಿಮ್ಗೆ ಆಕ್ಟಿವಿಟೀಸ್ ಇಂತಿಂತಾವ್ ಅದಾವು ಹಿಂಗ್ ಇರ್ತಾವ ಅಂತಂದ್ ಅವ್ರೆಲ್ಲ ಫುಲ್ ವಿಡಿಯೋ ತೋರಿಸಿ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರ. ಇವೆಲ್ಲ ಎಷ್ಟು ಈಸಿ ಐತಲ್ಲ, ಇದೇನಾಗ್ತೈತಿ, ಇದನ್ನ ನಾನು ಮಾಡ್ತೀನಿ ಅಂತ ಫುಲ್ ಜೋಶ್ ಒಳಗೆ ಇವ್ರಿಗೆ ಹೇಳಿದೆ. ಅಯ್ಯಯ್ಯೋ ಇದು ಪ್ಲಾನ್ ಇರ್ಲಿಲ್ಲ ನಮ್ದು ಆಕ್ಟಿವಿಟಿ, ಒಟ್ಟ ಜೀರೋ ಪ್ಲಾನ್ ನಾವ್ ಮಾಡಂಗಂತ ಹೋಗಿದ್ವಿ. ಸೊ ಒಂದು ಸಬ್ಮರ್ಸಿಬಲ್ ಸ್ಕೂಟರ್ ಅಂತೇಳಿ, ಇನ್ನೊಂದು ಸಿ ವಾಕಿಂಗ್ ಅಂತೇಳಿ. ಸಿ ವಾಕಿಂಗ್ ಲಿಟರ್ಲಿ ನೆಲದ ಮೇಲೆ ನಡೆದು ಒಳಗ್ ನೀರ್ ಒಳಗ ಅದ್ ಹೆಂಗ್ ತೋರ್ಸಿದ್ರ ಅಂತ ವಿಡಿಯೋ ಒಳಗ ಬಾಳ ಅದ್ ಏನ್ ಸಿಂಪಲ್ ಅನಿಸ್ತೈತಿ, ಏನೂ ಇಲ್ಲ ಅಂತ ಸಿಂಪಲ್ ಐತಿ. ಇದೇನಿದೆ ನಾ ಮಾಡ್ಬೋದ್ ಇದಾರ, ಮತ್ ತಲಿ ಮೇಲೆ ಒಂದು ಇದು ಹಾಕಿರ್ತಾರ, ಕ್ಯಾಪ್ ಟೈಪ್ ಬಬಲ್ ಟೈಪ್ ಹಾಕಿರ್ತಾರ, ಅದ್ರೊಳಗ್ ನಾನ್ ಹಿಡ್ಕೊಂಡ್ ಹೋಗುದು ಅಷ್ಟೇ ಅಲ್ಲ, ನಾ ನಾರ್ಮಲ್ ಹೆಂಗಿದ್ರು ಉಸಿರಾಡ್ಕೊಂತಿರ್ತೀನಿ ಅಂತ ನನ್ ತಲೆಗ. ಸೊ ಏನ್ ಮಾಡಿದ್ವಿ, ಈಗ ಹೇಳಿಲ್ಲ ಸಬ್ಮರ್ಸಿಬಲ್ ಸ್ಕೂಟರ್ ಮತ್ತು ಸಿ ವಾಕಿಂಗ್ ಎರಡು ಮಾಡೋಣ ಅಂತಂದ್ರೆ, ನಾ ಸೀದಾ ಬೆಸ್ಟ್ ಟ್ರಿಪ್ ಏನಾದ್ರು ಕಾಲ್ ಮಾಡಿದೆ. ನಾನು ಸ್ಕೂಬಾ ಏನು ಬುಕ್ ಮಾಡಿದ್ದಿಲ್ಲ ಬೈ, ಅದು ಕ್ಯಾನ್ಸಲ್ ಮಾಡ, ಸ್ಕೂಬಾ ಬದಲಿ ನಂಗೆ ಸಬ್ಮರ್ಸಿಬಲ್ ಸ್ಕೂಟರ್ ಕೊಟ್ಬಿಡ, ಸೊ ದಟ್ ಅದನ್ನಿಬ್ರು ಕೂಡ ಮಾಡ್ತೀವಿ ಅಂತ ಅವ್ರ ಸ್ಪಾಟಾಗ ಮಾಡಿಸಿದ್ರು. ಆಮೇಲೆ ಸಿ ವಾಕಿಂಗ್ ಅಂತ ನಾವು ಪೇ ಮಾಡಿದ್ವಿ. ಆಮೇಲೆ ಸ್ನಾರ್ಕ್ಲಿಂಗ್ ಒಳಗೆ 1200 ರೂಪಾಯಿ ಪರ್ ಪರ್ಸನ್ ಕೊಟ್ಟು ನಾವು ಹೋಗಿದ್ವಿ. ಅಲ್ಲಿ ಹೋಗಿ ಮತ್ತೊಂದ್ ಸ್ವಲ್ಪ ಹೇಳಿದ, ಇನ್ನು ಮುಂದೆ ಕರ್ಕೊಂಡು ಹೋಗ್ತೀನಿ 800 ರೂಪಾಯಿ ಕೊಟ್ರೆ ಪರ್ ಹೆಡ್ ಅಂದ. ಆತ್ ಬಿಡಪ್ಪ ಅಂತಂದ್ ಅದು ಆಕ್ಚುಲಿ ನೀಮೋ ಫಿಶ್ ಇರ್ತದ, ನೀಮೋ ಗೊತ್ತಲ್ಲ, ಫೈಂಡಿಂಗ್ ನೀಮೋ ಅದ್ರೊಳಗೇನ್ ಕ್ಲೌನ್ ಫಿಶ್ ಇರ್ತದಲ್ಲ, ಆ ಫಿಶ್ ಇಂದ ನೋಡ್ಬೇಕಂತಂದ್ರ ಮತ್ತ 800 ರೂಪೀಸ್ ಎಕ್ಸ್ಟ್ರಾ ಪರ್ ಪರ್ಸನ್. ಬೇಸಿಕಲಿ ಸ್ನಾರ್ಕ್ಲಿಂಗ್ 2000 ಪರ್ ಪರ್ಸನ್ ಆತ, 3600 ಪರ್ ಪರ್ಸನ್ ಸಿ ವಾಕಿಂಗ್, ಆಮೇಲೆ 4800 ಸಬ್ಮರ್ಸಿಬಲ್ ಸ್ಕೂಟರ್. ಸೊ ಎಷ್ಟಾಗ್ತದಲ್ಲ 21,200 21,200 rupees in the games. I mean water sport ಅಲ್ಲ, water activity. Yes, water activities. ಅಯ್ಯೋ ಸಬ್ಮರ್ಸಿಬಲ್ ಸ್ಕೂಟರ್ ಇಂದ ಅಂಕರು ಚಡ್ಡರ್ ಬಿಡ್ರಿ ನನಗರು. ಅದ ಏನಾತ ನಮಗ ಅದನ್ನ ನೋಡಕ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಲೆವೆಲ್ ಲೈಫ್ ಒಳಗ ಮಾಡ್ಬೇಕು ಒಂದ್ಸಲ ಮಾಡ್ಬೇಕು. ಏನಾತ ಫಸ್ಟ್ ಆಫ್ ಆಲ್ ಅವ್ರು ಕರ್ಕೊಂಡು ಹೊಂಟಾರಲ್ಲ, ಕರ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಗುಳುಗುಳ, ಯಾಕಂದ್ರೆ ನಾವು ಆಲ್ರೆಡಿ ಒಂದ್ ಬೀಚ್ ಬಂದಿವಿ, ಆ ಬೀಚ್ ಇಂದ ಇನ್ನೊಂದು ಬೋಟ್. ಬೋಟ್ ಒಳಗ ಅವರು ಮಿಡಲ್ ಆಫ್ ಸೀ ಕರ್ಕೊಂಡು ಹೋಗ್ಯಾರ, ಫುಲ್ ಅಂದ್ರೆ ಫುಲ್ ಡೀಪ್ ಐತದ. ಅದನ್ನ ತೋರ್ಸಕ ನನ್ ಕಡೆ ವಿಡಿಯೋ ಇದನ್ನ ಇಲ್ಲ, ಮೊಬೈಲ್ ಇಲ್ಲ, ಡೀಪ್ ಇದ್ರ ಕರ್ಕೊಂಡು ಹೋಗಿ ಅಲ್ಲೊಂದು ಬಿಲ್ಡ್ ಮಾಡೋದು ಮೆಟಲಿಂಗ್ ಸ್ಟ್ರಕ್ಚರ್, ಅಲ್ಲಿ ಮೇಲೆ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಸ್ಕೂಟರ್ಸ್ ಅದಾವ. ನಾ ಅವಾಗ ಸ್ವಲ್ಪ ಅಲ್ಲಿ ಮತ್ತೆ ಇನ್ನೊಂದು ಗೊತ್ತಿಲ್ಲ, ಒಳಗೋದ್ ಕೂಡಲೇ ಅಲ್ಲಿ ಬರ್ಬಿಟ್ಟ ನಾವು ದೊಡ್ಡದಾಗಿ ಯುವರ್ ಲೈಫ್ ಒಡವರ್ ಹಿಂಗ ನಿಮ್ ಇದಕ್ ನೀವ ಜವಾಬ್ದಾರಿ, ನಾವಲ್ಲ ಸಿಗ್ನೇಚರ್ ತಗೊಂಡ್ರು ಫಾರ್ಮ್ ಒಳಗ, ಒಂದ್ ಸಿಗ್ನೇಚರ್ ತಗೊಂಡ್ರ ಫಾರ್ಮ್ ಒಳಗ ನಿಮ್ಗೆ ಏನ್ರ ಆದ್ರೂ ಯಾರು ಬೇರೆ ಪರ್ಸನ್ ಲಯಬಲ್ ಇಲ್ಲ ಅಂದ್ರೆ ಬೇರೆಯವ್ರ ಮೇಲೆ ಹಾಕಕ್ ಬರಂಗಿಲ್ಲ. ಅದ ಈಗ ನಾವ್ ಅಬೌವ್ 18 ಅದೀವಿ ಅಂತ ನಾವ್ ಹೇಳ್ಬೇಕ, ಅಬೌವ್ 18 ಅದೀವಿ ಅಂಡ್ ಈ ಒಂದ್ ವಾಟರ್ ಅಡ್ವೆಂಚರ್ ವಾಟರ್ ಆಕ್ಟಿವಿಟಿ ಮಾಡಾಕ ನಾವ ಹೊಂಟಿವಿ, ನಮ್ಗೆ ಯಾರು ಹೇಳಿಲ್ಲ, ಖುದ್ದಾಗಿ ನಾವು ಫೋರ್ಸ್ ಮಾಡಿಲ್ಲ. ಫೋರ್ಸ್ ಮಾಡಾಳ. ಅಂಡ್ ಡ್ಯೂರಿಂಗ್ ದಿಸ್ ಆಕ್ಟಿವಿಟಿ ಇಫ್ ಏನಾರು ನಮಗ ಆದ್ರ ಅದಕ್ಕ ಅವರು ರೆಸ್ಪಾನ್ಸಿಬಲ್ ಇಲ್ಲ ಅಂತಂದ ಒಂದ್ ಫಾರ್ಮ್ ಬರ್ಸ್ಕೋತಾರ, ಸೇಫ್ಟಿ ರೀಸನ್ಸ್ ಬರ್ಸ್ಕೋತಾರ. ಯಾಕಂದ್ರೆ ಅವರು ದಿನ ಮಾಡ್ತಾರ, ಬಟ್ ಆಕ್ಚುಲಿ ಸೇಫ್ ಐತಿ, ಹಂಗೆಲ್ಲ ಏನು ಆಗಂಗಿಲ್ಲ, ಪ್ರೊವೈಡೆಡ್ ಹೆಲ್ತ್ ಸರಿ ಇರ್ಬೇಕು. ಹೆಲ್ತ್ ಅಂದ್ರೆ ನಿಮ್ದು ಅದು ನಿಮ್ಮ ಮೇಲೆ ಡಿಪೆಂಡ್. ಹೌದು, ಉಳ್ಕಿದೆಲ್ಲ ಅವ್ರ ಕಡೆ ಏನಲ್ಲ, ಅವ್ರ ಫುಲ್ ಟಾಪ್ ನಾಚ್ ಇದ್ದಾರೆ. ಹೌದು ಬೈ ಕುಂತೀವಿ ಒಳಗ ಫಾರ್ಮ್ ಎಲ್ಲ ಸೈನ್ ಆತ, ಬೈ 6-7 ಮೀಟರ್ ತೆಳಗ್ ಕರ್ಕೊಂಡೋಗಾರ. 6-7 ರೀ, ಸಬ್ಮರ್ಸಿಬಲ್ ಸ್ಕೂಟರ್ ಇದ್ದಿದ್ದು 10 ಮೀಟರ್ಸ್ ಇತ್ತು. ಓಕೆ 10 ಮೀಟರ್ ಕರ್ಕೊಂಡೋಗಾರ. 10 ಮೀಟರ್ ಫೀಟ್ ಅಲ್ಲ, ಮೀಟರ್ ಥಿಂಕ್ ಮಾಡ್ರಿ. ಫುಲ್ ಡೀಪ್ ಡಾರ್ಕ್ ಸಿ ಒಳಗದೀವಿ,
ಒಳಗ ರೀಫ್ ಅದಾವ. ನಮ್ ಜೊತೆ ಇಬ್ಬಿಬ್ರು ಇವ್ರದಾರ ವಾಟ್ ಎವರ್ ಅವ್ರ ಗೈಡ್ಸ್. ಇಬ್ಬಿಬ್ರು ಗೈಡ್ಸ್ ಅದಾರ, ಡೈವರ್ಸ್. ದೇ ಆರ್ ಡೈವರ್ಸ್. ಅವ್ರು ಫುಲ್ ಪಾಪ ಆಕ್ಸಿಜನ್ ಹಾಕೊಂಡು ಎಲ್ಲ ಈಗ ಸ್ಕೂಬಾ ಡೈವಿಂಗ್ ಹೆಂಗ್ ಮಾಡಕ್ ಅವ್ರ ಒಂದ್ ಔಟ್ಫಿಟ್ ಇರ್ತಾರ, ಹಂಗ ಡೈವರ್ಸ್ ಅದಾರ. ಸೊ ಇಬ್ಬಿಬ್ರು ಅವ್ರು ನಮ್ ಜೊತೆ ಇರ್ತಾರ. ಥ್ರೂಟ್ 10 ಸೆಕೆಂಡ್ ಒಂದ್ ಕೇಳ್ತಾರ, ನೀವು ಓಕೆ ಇದೀನ, ನೀವು ಓಕೆ. 10 ಸೆಕೆಂಡ್ ಲಿಟರಲಿ ಕೇಳಂತ ನಾ ಯಾವಾಗ ಹಿಂಗ ಓಕೆ ಓಕೆ ಇದು ಓಕೆ. ಅವ್ರು ನಮಗ್ ಒಂದ್ 5 ನಿಮಿಷ ಟ್ರೈನಿಂಗ್ ಕೊಟ್ರು ಹ್ಯಾಂಡ್ ಸಿಗ್ನಲ್ಸ್ ಇಂದ. ಬಿಕಾಸ್ ಅಲ್ಲಿ ನಾವೇನ್ ಹೇಳ್ತೇವಲ್ಲ ಅದ್ ಅವಂಗ ಕೇಳಿಸ್ತೈತಿ ಆ ಡೈವರಿಗ. ಬಟ್ ಅವ ಏನ್ ಹೇಳಿದ್ರು ನಮಗೇನು ಕೇಳಿಸಲ್ಲ. ಮತ್ತೆ ನಂಗೆ ಬೈ ಡಿಫಾಲ್ಟ್ ಓಕೆ ಇದೀನಕೋ ಇದು ಬರಂದ್ಬಿಟ್ಟೆ ತೊಳ್ಳಂಬಳ ಓಕೆ ಇದೆ ಅಂತ ಇದಂದ್ರ ಮೇಲ್ ಕರ್ಕೊಂಡ್ ಹೋಗ್ರಿ ನಮಗ್ ಸಾಕ್ ಅಂತ ಅರ್ಥ. ಬರಂದ್ಬಿಟ್ಟೆ ತೊಳ್ಳಂಬಳ ಆಮೇಲೆ ಕೊಡ್ದಂಗ ಏ ಇದಲ್ಲ ಬೈ ಇದು. ಬಟ್ ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್, ಎಲ್ಲಾರು ಎಕ್ಸ್ಪೀರಿಯನ್ಸ್ ಮಾಡ್ಬೇಕ. ನಮ್ಗೆ ಆಕ್ಚುಲಿ ಬೆಸ್ಟ್ ಪ್ಲಾನರ್ಸ್ ಅವರು ಐಟ್ನರಿ ಒಂದೇನ್ ಎಕ್ಸ್ಪ್ಲೇಷನ್ ನಾವ್ ಹೋಗಿದ್ವಲ್ಲ, ಅವಾಗ ನಾನ್ ಹೇಳಿದೆ ಇಲ್ಲ ನಾನಂತರೂ ಏನು ಮಾಡಂಗಿಲ್ಲ. ಮತ್ ಇನ್ನೊಂದ್ ಏನಂತಂದ್ರ ಇದೇನ್ ನಾವು ಇಲ್ಲೆಲ್ಲ ಏನ್ ಆಕ್ಟಿವಿಟೀಸ್ ಅದಾವಲ್ಲ, ಪ್ಯಾರಾಸೇಲಿಂಗ್ ಇರ್ಲಿ, ಆಮೇಲೆ ವಾಟರ್ ಏನದಾವಲ್ಲ ಅವೆಲ್ಲ ನೀವು ಎಲ್ಲಾ ಕಡೆ ಮಾಡ್ಬೋದು, ಅವು ಇಲ್ಲ ಅಂತಲ್ಲ. ಬಟ್ ಇದೇನ್ ಅಂಡರ್ ದ ವಾಟರ್ ಇಲ್ಲೇನ್ ಕೋರಲ್ ರೀಫ್ಸ್ ನೀವೇನ್ ನೋಡ್ತಿರಲ್ಲ, ಸ್ನಾರ್ಕ್ಲಿಂಗ್ ಮತ್ತ ಇದೇನ್ ಸೀ ವಾಕಿಂಗ್ ಮತ್ತ ಈ ಸಬ್ಮರ್ಸಿಬಲ್ ಸ್ಕೂಟರ್ಸ್ ಎಲ್ಲ, ಇದೆಲ್ಲ ನಿಮ್ಗೆ ಗೋವಾದಲ್ಲಿ ಅಥವಾ ಇಂಡಿಯಾದಲ್ಲಿ ಬೇರೆ ಎಲ್ಲೂ ಸಿಗಂಗಿಲ್ಲ. ಇಲ್ಲ ಅಷ್ಟ ಕೋರಲ್ ರೀಫ್ ಇಲ್ಲ, ಕೋರಲ್ ರೀಫ್ ಇಲ್ಲ. ಸಬ್ಮರ್ಸಿಬಲ್ ಸ್ಕೂಟರ್ ಎಕ್ಸ್ಪೀರಿಯನ್ಸ್ ಇಂತ ಕ್ಲಿಯರ್ ವಾಟರ್ ಐತಿ. ನಾ ಇದು ಸೀ ವಾಕಿಂಗ್ ಕ್ಲಿಯರ್ ಇತ್ತ, ಆ ಸಬ್ಮರ್ಸಿಬಲ್ ಸ್ಕೂಟರ್ ಲಿಟರ್ಲಿ ಗ್ಲಾಸ್. ಲಿಟ್ರಲಿ ನನ್ ಕಣ್ಣೆದ್ರಿಗ ನಾ ಅದನ್ನ ವಿಟ್ನೆಸ್ ಮಾಡೋದಾಯ್ತಲ್ಲ, ಔಟ್ ಆಫ್ ದ ವರ್ಲ್ಡ್ ಎಕ್ಸ್ಪೀರಿಯನ್ಸ್. ನಾವ್ ಬಹಳ ಎಕ್ಸಾಜರೇಟ್ ಮಾಡೋ ಅಂತ ಅನಿಸ್ತೈತಿ ನಿಮ್ಗ. ಬಟ್ ನೀವು ಬರ್ರಿ, ನೀವು ಬಂದ್ ಇದನ್ನ ಒಂದ್ಸಲ ನಿಮ್ ಲೈಫ್ ಒಳಗ ಎಕ್ಸ್ಪೀರಿಯನ್ಸ್ ಮಾಡ್ರಿ. ಎಲ್ಲಾರ್ ಬಕೆಟ್ ಲಿಸ್ಟ್ ಒಳಗ ಇರ್ಬೇಕಂತೀನಿ ನಾನು. ವಿಡಿಯೋ ನೋಡಿದಿಲ್ಲ? ವಿಡಿಯೋ ನೋಡಿದಿಲ್ಲ? ಕಮೆಂಟ್ ಕೊಡಂತಿಲ್ಲ ಅವಂಗ ಬಟ್ ಇಲ್ಲ, ಅವ ಕಮೆಂಟ್ ಹೊಡೆಯಂತಿಲ್ಲ. ನಿಮಗೆ ಬಟ್ ಅದಾವು, ಕಮೆಂಟ್ ಶೇರ್ ಲೈಕ್ ಎಲ್ಲ ಹೊಡೀರಿ. ಅವಂಗ ಹೊಡಿಸ್ತೀನಂತ ಹೆಂಗಾರ ಮಾಡಿ. ಈಗ 2025 ಐತಿ, ಎಲ್ಲ ಕಲ್ಕೋಬೇಕು ಇವ್ರು. ಬರೀ ತಿನ್ ಮಕ್ಕಳದಲ್ಲ, ಕಮೆಂಟ್ ಲೈಕ್ ಶೇರ್ ಮಾಡಬೇಕು. ಸೊ ಮಾಡ್ತಾನೆ, ನೀವು ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಪಾರ್ಟ್ ಬರೋದೈತಿ. ಸೊ ನೆಕ್ಸ್ಟ್ ಪಾರ್ಟಿಗೆ ನೋಡ್ರಿ, ಹೆಂಗೆ ಅನ್ಸೈತಿ ಕಮೆಂಟ್ ಹೊಡೀರಿ. ಏನಾರು ಇದ್ರೂ ಕಮೆಂಟ್ ಹೊಡೀರಿ. ಹೊಸ್ದಾಗಿ ಮದುವೆ ಆಗಿವಿ, ಫಸ್ಟ್ ಟೈಮ್ ನಮ್ಮದು ಲೈಫು. ಸೊ ಸ್ವಲ್ಪ ಮರ್ಸಿ, ಸ್ವಲ್ಪ ಏನಂತಾರ ಅನುಕಂಪ, ಸ್ವಲ್ಪ ಮತ್ತೇನಂತಾರ ನಾಳೆ ಹೇಳ್ಕೊಡ್ತೀನಿ. ನಾ ಹೇಳ್ಕೊಡ್ತಾನೆ. ಸೊ ಕಮೆಂಟ್ ಹೊಡ್ರಿ, ಶೇರ್ ಹೊಡ್ರಿ, ಲೈಕ್ ಕೊಡ್ರಿ. ಸಿಗೋಣಂತ ನೆಕ್ಸ್ಟ್ ಪಾರ್ಟ್ ಒಳಗೆ. ಬಾಯ್.